ಎಲ್ಲರಿಗೂ ನಮಸ್ಕಾರ. ಸೊ ಏಂಜಲ್ ನಂಬರು 5555 ಅದನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಏಂಜಲ್ಸ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಥವಾ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಹೇಳ್ತಾ ಇದೆ. ಸೊ ಒಂದು ಇಂಪಾರ್ಟೆಂಟ್ ಚೇಂಜಸ್ ನಿಮ್ ಲೈಫ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಮೇ ಬಿ ನೀವು ಯಾರಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪೀಪಲ್ ನ ಮೀಟ್ ಮಾಡ್ತಾ ಇದ್ದೀರಾ, ನೀವು ಅನ್ಕೊಂಡಿರೋ ವಿಶಸ್ ನಿಮ್ಮ ಲೈಫ್ ಅಲ್ಲಿ ಅದು ನಿಜ ಆಗ್ತಾ ಇದೆ ಅಂತ. ಏನೋ ಒಂದು ಮೇಜರ್ ಚೇಂಜ್ ನಿಮ್ ಲೈಫ್ ಅಲ್ಲಿ ಕಾಣ್ತಾ ಇದೆ ಅಂತ ಹೇಳಿ. ಸೊ ಈ ಯಾವಾಗ್ಲೂ 555 ನೋಡಿದ ತಕ್ಷಣ ತುಂಬಾ ಜನ ಹೆದರ್ಕೊಂಡ್ ಬಿಡ್ತಾರೆ, ಅಯ್ಯೋ ಏನ್ ಚೇಂಜಸ್ ಅಂತ ಹೇಳಿ. ಯಾಕಂದ್ರೆ ನಾವು ನಮ್ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಲ್ವಾ, ಆ ಕಂಫರ್ಟ್ ಝೋನ್ ಇಂದ ಹೊರಗ್ ಬರುವಾಗ ಎಲ್ಲಾನು ಕಷ್ಟ ಅನ್ಸುತ್ತೆ. ಸೊ ಆದ್ರಿಂದ ನೀವು ಓಪನ್ ಮೈಂಡೆಡ್ ಅಲ್ಲಿರಿ, ಆಯ್ತಾ. ಆಮೇಲಿಂದ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನೀವು ನನ್ಗೆ ಗೈಡ್ ಮಾಡ್ತಾ ಇದ್ದೀರಾ, ರೈಟ್ ಡೈರೆಕ್ಷನ್ ತೋರಿಸ್ತಾ ಇದ್ದೀರಾ. ನಾನು ಅಕ್ಸೆಪ್ಟ್ ಮಾಡ್ತೀನಿ ಈ ಚೇಂಜಸ್ ನ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಈ ಆಪರ್ಚುನಿಟಿನ ಅಂತ ಹೇಳ್ಕೊಂಡು. ಸೊ ಆವಾಗ ನೀವು ನೋಡ್ತೀರಾ ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ಚೇಂಜಸ್ ಏನಾದ್ರೂ ಕೂಡ ಪಾಸಿಟಿವ್ ಆಗತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಅಕ್ಸೆಪ್ಟ್ ಮಾಡಿದೀರಾ, ಆಮೇಲೆ ಆ ಯೂನಿವರ್ಸ್ ಇಂದ ಗೈಡೆನ್ಸ್ ಕೇಳ್ತಾ ಇದ್ದೀರಾ, ಓಪನ್ ಆಗಿದ್ದೀರಾ ನೀವು ಈ ಆಪರ್ಚುನಿಟೀಸ್ಗೆ ಅಂತ. ಆ ಆಪರ್ಚುನಿಟಿ ಓಪನ್ ಆಗ್ಬೇಕು ಅಂತಂದ್ರೆ ಒಂದು ಡೋರು ಕ್ಲೋಸ್ ಆಗ್ಬೇಕು. ಯಾವುದೋ ಒಂದು ಲೈಫ್ ಇಂದು ಒಂದು ಸೈಕಲ್ ನಿಮ್ದು ಕ್ಲೋಸ್ ಆಗತ್ತೆ, ಇನ್ನೊಂದು ಡೋರ್ ಓಪನ್ ಆಗತ್ತೆ. ಸೊ ಇನ್ ಬಿಟ್ವೀನ್ ಅಲ್ಲಿ ನಿಮಗೆ ಒಂದ್ ಸ್ವಲ್ಪ ಕಸಿವಿಸಿ ಆಗ್ಬೋದು ಅಷ್ಟೇನೆ. ಬಟ್ ಆ ಕಸಿವಿಸಿನುವೆ ತುಂಬಾ ವರ್ಷಗಳ ನಂತರ ನೀವೇನಾದ್ರು ಹಿಂದೆ ತಿರುಗಿ ನೋಡಿದಾಗ ಅನ್ಸತ್ತೆ ದಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಇನ್ ಯುವರ್ ಲೈಫ್ ಅಂತ ಅನ್ಕೊಂಡು. ಸೊ ಅದರಿಂದ ಓಪನ್ ಆಗಿರಿ ಈ ಆಪರ್ಚುನಿಟೀಸ್ಗೆ, ಏನ್ ಬರ್ತಾ ಇದೆ ಅಂತ ಹೇಳ್ಕೊಂಡು. ಆಮೇಲೆ ಅಕ್ಸೆಪ್ಟ್ ಮಾಡಿ, ಆಯ್ತಾ. ನೀವ್ ಯಾವಾಗ ಓಪನ್ ಮೈಂಡೆಡ್ ಅಲ್ಲಿ ಇರ್ತೀರಾ ಅವಾಗ ಈಸಿ ಆಗತ್ತೆ ಈ ಚೇಂಜಸ್ನೆಲ್ಲ ಲೈಫ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ಇದು ಬಂದಾಗ ಏನಾಗತ್ತೆ, ನಿಮ್ ಲೈಫು ಅಪ್ಸೈಡ್ ಡೌನ್ ಆಗೋಗ್ಬಿಡತ್ತೆ. ಅಂದ್ರೆ ಯಾವ್ದು ನಿಮಗೆ ಕರೆಕ್ಟ್ ಇಲ್ಲ ಅದು ನಿಮ್ಮ ಈ ಪಾತಿಂದ ಹೊಟ್ಟೋಗತ್ತೆ. ಸೊ ಅದು ಹೋಯ್ತು ಅಂತಂದ್ರೆ ವಾಪಸ್ ಬರಲ್ಲ ಅಂತ ಚೇಂಜಸ್ ಇದು. ಅಂದ್ರೆ ಮೇಜರ್ ಚೇಂಜ್ ಆಗತ್ತೆ. ಸೊ ಇಂಥ ಟೈಮಲ್ಲಿ ನೀವ್ ಏನ್ ಮಾಡ್ಬೇಕು ಅಂದಾಗ, ಸೊ ಹೆದರ್ಕೊಳ್ಬೇಡಿ. ಇವಾಗ ಏನಾದ್ರು 5555 ನೋಡ್ತಾ ಇದ್ದೀರಾ, ಅಯ್ಯೋ ಏನಪ್ಪಾ ಚೇಂಜಸ್ ಆಗೋಗ್ಬಿಡತ್ತೆ ಏನು ಅಂತ ಅನ್ಕೊಂಡು. ಇದು ಒಂದು ಆಸ್ಪಿಷಿಯಸ್ ನಂಬರು, ಮತ್ತೆ ತುಂಬಾ ಗುಡ್ ಲಕ್ ಮತ್ತೆ ಗುಡ್ ಫಾರ್ಚ್ಯೂನ್ ತರೋ ಅಂತ ನಂಬರು. ಸೊ ಈ ಏಂಜಲ್ಸ್ ಏನ್ ಹೇಳ್ತಾ ಇದ್ದಾರೆ ನಿಮಗೆ ಅಂತಂದ್ರೆ, ಕ್ಲಾರಿಟಿ ಸಿಕ್ಕತ್ತೆ, ನಿಮ್ಮ ಸೆಲ್ಫ್ ಅಲ್ಲಿ ತುಂಬಾನೇ ಪಾಸಿಟಿವ್ ಚೇಂಜಸ್ ಆಗತ್ತೆ. ಸೊ ಬಟ್ ಈ ಚೇಂಜಸ್ ಯಾವಾಗ್ಲೂ ಅನ್ಕಂಫರ್ಟೇಬಲ್. ಯಾಕಂದ್ರೆ ನಾವು ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಲ್ವಾ. ಸೊ ಆ ಕಂಫರ್ಟ್ ಝೋನ್ ಇಂದ ನಾವು ಆಚೆ ಬರ್ತೀವಿ, ಏನೋ ಹೊಸದು ಟ್ರೈ ಮಾಡ್ತೀವಿ. ಸೊ ಇದನ್ನ ನಿಮ್ ಮನ್ಸಲ್ಲಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಈ ಆಸೆಗಳನ್ನ ನೀವೇ ಬೀಜ ಹಾಕಿರೋದು. ಸೊ ಈ ಆಸೆಗಳು ನಿಮಗೆ ಎಷ್ಟು ಫಾಸ್ಟ್ ಪೇಸ್ ಅಲ್ಲಿ ಬಂದ್ಬಿಡತ್ತೆ ಅಂತಂದ್ರೆ ನಿಮಗೇನೆ ಅಯ್ಯೋ ಇದೇನಿದು ಇಷ್ಟು ಫಾಸ್ಟ್ ಆಗಿ ಹೋಗ್ತಿದ್ಯಲ್ವಾ ಅಂತ ಅನ್ಕೊಂಡು ಅನ್ಸಕ್ ಶುರುವಾಗ್ಬಿಡತ್ತೆ. ಬಟ್ ಇದೆಲ್ಲಾನು ನಿಮ್ಮ ಡೀಪ್ ಡಿಸೈರ್ಸ್. ನಿಮಗೆ ಮರ್ತೋಗಿರತ್ತೆ ಈ ಡಿಸೈರ್ಸ್ ಎಲ್ಲ ನಾನು ಅನ್ಕೊಂಡಿದ್ದೆ ಅಂತ. ಯಾವ್ದೋ ಒಂದ್ ಕಾಲದಲ್ಲಿ ಅನ್ಕೊಂಡಿರ್ತೀರಾ ಇದ್ ನಂಗೆ ಆಗ್ಬೇಕು ಅಂತ ಹೇಳಿ, ಅದಕ್ಕೆ ತುಂಬಾ ಫೀಲ್ ಕೊಟ್ಟಿರ್ತೀರಾ, ಬೇಕೇ ಬೇಕು ಅನ್ನೋ ತರದಲ್ಲಿ ನೀವು ಮಾಡಿರ್ತೀರಾ. ಸೊ ಅದಕ್ಕೆ ಈ ಚೇಂಜಸ್ ನಿಮಗೆ ಕಾಣ್ತಾ ಇರೋದು ಫಾಸ್ಟ್ ಪೇಸ್ ಅಲ್ಲಿ ಆಗತ್ತೆ. ಸೊ ಅದರಿಂದ ಪ್ರಿಪೇರ್ ಆಗಿರಿ. ಈ ಚೇಂಜಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಏಂಜಲ್ಸ್ ಹೇಳ್ತಾರೆ ನೀನು ಇದಕ್ಕಿಂತ ಜಾಸ್ತಿ ಕೇಪಬಲ್ ಇದೆಯಾ, ನೀನು ಸ್ಟ್ರಾಂಗ್ ಆಗಿದ್ಯಾ, ನಿನ್ ಕೈಲಿ ಈ ಚೇಂಜಸ್ ನ ಹ್ಯಾಂಡಲ್ ಮಾಡೋದಿಕ್ ಆಗತ್ತೆ. ಆಮೇಲೆ ನೀವ್ ಅನ್ಕೊಂಡಿರೋದು, ನೀವ್ ಇಮ್ಯಾಜಿನ್ ಮಾಡ್ಕೊಂಡಿರೋದಕ್ಕಿಂತನೂ ನೀವು ವರ್ದಿ ಆಗಿದ್ದೀರಾ ಇದು ಎಲ್ಲದಕ್ಕೂ. ಇದನ್ನೆಲ್ಲ ನಿಮಗೆ ಪಡೆಯೋಕೆ ಅರ್ಹತೆ ಇದೆ ಅಂತ ಹೇಳಿ ಏಂಜಲ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮಗೆ, ಐ ಕ್ಯಾನ್ ಡೂ ಇಟ್, ಎನಿಥಿಂಗ್ ಇಸ್ ಪಾಸಿಬಲ್, ನಾನು ಏನ್ ಬೇಕಾದ್ರೂ ಅಚೀವ್ ಮಾಡ್ತೀನಿ ನನ್ನ ಲೈಫ್ ಅಲ್ಲಿ ಅನ್ನೋ ಆಟಿಟ್ಯೂಡ್ ಇಟ್ಕೊಳ್ಳಿ. ನಿಮ್ ಕೈಲಿ ಇದನ್ನ ಜಯಿಸಕ್ಕಾಗತ್ತೆ. ಈ ಸಿಚುವೇಶನ್ ಇಂದ ನೀವು ಆಚೆ ಬರ್ತೀರಾ, ಯು ಆರ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ಇಟ್ ಅಂತ ಹೇಳ್ಕೊಂಡು ಏಂಜಲ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಆಮೇಲೆ ಯೂನಿವರ್ಸು, ಏಂಜಲ್ಸು ಎಲ್ಲರೂ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಆಯ್ತಾ. ಅವರೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ, ವಿಸ್ಡಮ್ ಕೊಡ್ತಾ ಇದ್ದಾರೆ ಈ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಿಕ್ಕೆ. ಸೊ ಆದ್ರಿಂದ ನೀವು ಏನು ಹೆದರ್ಕೊಳ್ತೇನೆ ಈ ಸಿಚುವೇಶನ್ ನ ಎಸ್ ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಅಚೀವ್ ಇಟ್ ಅಂತ ಹೇಳ್ಕೊಂಡು ಮುಂದೆ ಹೋಗಿ. ಆಮೇಲೆ ನೋಡಿ ನಿಮ್ ಲೈಫ್ ಅಲ್ಲಿ ಹೆಂಗೆ ಚೇಂಜಸ್ ಆಗತ್ತೆ, ಎಷ್ಟು ಬ್ಯೂಟಿಫುಲ್ ಚೇಂಜಸ್ ಆಗತ್ತೆ. ವರ್ಷಗಳ ಆದ್ಮೇಲೆ ಹಿಂದೆ ತಿರುಗಿ ನೋಡಿದಾಗ ನೀವೇ ಹೇಳ್ತೀರಾ ದಿಸ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಚೇಂಜ್ ನನ್ನ ಲೈಫ್ ಅಲ್ಲಿ ಆಗಿದ್ದು ಅಂತ ಹೇಳಿ.
ಸೊ ಈ 555 ಏನೇನ್ ಚೇಂಜಸ್ ಇರ್ಬೋದು ಅಂತಂದ್ರೆ ನಿಮಗೆ ಜಾಬ್ ಅಲ್ಲಿ ಪ್ರಮೋಷನ್ ಸಿಗ್ಬೋದು, ಇಲ್ಲ ಕೆರಿಯರ್ ನ ನೀವು ಚೇಂಜ್ ಮಾಡ್ಬೋದು, ಇಲ್ಲ ಜಾಬ್ ಅಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ ನಿಮಗೆ ಸಿಕ್ಕೋ ಸ್ಟಾರ್ಟ್ ಆಗ್ಬೋದು, ನಿಮಗೆ ನಿಮ್ಮ ಒಂದು ಡೆಸ್ಟಿನಿ ಏನು ಅಂತ ನಿಮಗೆ ಗೊತ್ತಾಗ್ಬೋದು, ನೀವು ಸೆಲ್ಫ್ ಡಿಸ್ಕವರಿ ಮಾಡ್ಕೊಳ್ಬೋದು ಈ ಟೈಮ್ ನಲ್ಲಿ. ಸೊ ಈ 5555 ಎಲ್ಲಾನು ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಆಗುವಂತ ಚೇಂಜಸ್. ಇದನ್ನ ಸಾಮಾನ್ಯವಾಗಿ ಯಾವಾಗ್ಲೂ ನೀವು ನೋಡಲ್ಲ. ಇದನ್ನ ನಿಮ್ ಲೈಫ್ ಅಲ್ಲಿ ಮೇಜರ್ ಚೇಂಜಸ್ ಆಗೋದಿದ್ರೆ ಮಾತ್ರನೇ ನೀವು 5555 ನ ನೋಡ್ತೀರಾ ನಿಮ್ಮ ಇಡೀ ಲೈಫ್. ಈ ತರ ಆದಾಗ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಂದಾಗ ಅವಾಗ ಏಂಜಲ್ಸ್ ಹತ್ರ ಗೈಡೆನ್ಸ್ ಕೇಳಿ, ಆಯ್ತಾ? ಏಂಜಲ್ಸ್ ನನ್ಗೆ ಏನ್ ಗೊತ್ತಾಗ್ಬೇಕಾಗಿದೆ, ಏನ್ ಗೈಡ್ ಮಾಡ್ತೀರಾ ನೀವು, ಹೆಲ್ಪ್ ಮಾಡಿ ನನ್ಗೆ ಅಂತ. ಸೊ ನೀವು ಅನ್ಕೊಂಡಿರೋ ಆನ್ಸರ್ಸ್ ನಿಮ್ಗೆ ಯಾವ್ದಾದ್ರು ಒಂದು ಹಾಡಿನ ಮೂಲಕ ಸಿಕ್ಬೋದು, ಇಲ್ಲ ಯಾರೋ ಮಾತಾಡುವಾಗ ನಿಮಗೆ ಇದಿದೆ ನೋಡು ಅಂತ ಹೇಳ್ಬೋದು. ಸೊ ಈ ತರದ್ದೆಲ್ಲಾನು ನಿಮಗೆ ಸೈನ್ಸ್ ಸಿಕ್ಕಕ್ ಶುರುವಾಗತ್ತೆ. ಅದಕ್ಕೆಲ್ಲ ನೀವು ಓಪನ್ ಆಗಿರಿ, ಮತ್ತೆ ಅದನ್ನ ಆ ಆಕ್ಷನ್ ತಗೊಳ್ಳಿ. ಆ ರೈಟ್ ಟೈಮ್ ಅಲ್ಲಿ ರೈಟ್ ಆಕ್ಷನ್. ಈ ಟೈಮ್ ಅಲ್ಲಿ ನಿಮ್ಮ ಎನರ್ಜಿನ ಹೈ ಇಟ್ಕೊಳ್ಳಿ. ಆಮೇಲೆ ಅಬಂಡೆನ್ಸ್ ಜಾಸ್ತಿ ಆಗತ್ತೆ ನಿಮ್ ಲೈಫ್ ಅಲ್ಲಿ. ಸೊ ಅದಕ್ಕೆ ಅಕ್ಸೆಪ್ಟ್ ಮಾಡೋದಿಕ್ಕೆ ರೆಡಿ ಆಗಿ. ಆಲ್ ಆಫ್ ಎ ಸಡನ್ ಎಲ್ಲಾನು ಬಂದ್ಬಿಡತ್ತೆ ಚೇಂಜಸ್. ಅವಾಗ ಹ್ಯಾಂಡಲ್ ಮಾಡೋದಿಕ್ಕೆ ನಿಮ್ಗೆ ಕಷ್ಟ ಆಗತ್ತೆ ಅಂತ ಅನ್ನುವಾಗ ಮೆಡಿಟೇಟ್ ಮಾಡಿ, ತುಂಬಾ ಇಂಪಾರ್ಟೆಂಟು. ಆಮೇಲೆ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಅಂತ ಹೇಳಿ, ಥ್ಯಾಂಕ್ ಯು ವಿಸ್ಡಮ್ ಕೊಡ್ತಾ ಇರೋದಿಕ್ಕೆ ಅಂತ ಏಂಜಲ್ಸಿಗೆ ಹೇಳಿ. ಏಂಜಲ್ಸ್ ಯಾವಾಗ್ಲೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಆ ಯೂನಿವರ್ಸ್ ಯಾವಾಗ್ಲೂ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇರತ್ತೆ. ಓಕೆನಾ? ಸೊ ಈ 5555 ನೋಡ್ತಾ ಇದ್ದೀರಾ ಅಂತಂದ್ರೆ ಗುಡ್ ಲಕ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಎಂಬ್ರೇಸ್ ದ ನ್ಯೂ ಸಿಚುವೇಶನ್.